ಬೆಂಗಳೂರಿನಲ್ಲಿ ಆಟೋ ಮೇಲೆ ಬಿದ್ದಂತಹ ಬೃಹತ್ ಮರ ಬಿದ್ದು ಆಟೋ ಜಖಮಾಗಿದೆ. ಈ ಘಟನೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿದೆ. ಇದು ನಡೆದಿರೋದು ರಿಚ್ಮಂಡ್ ಸರ್ಕಲ್ ಬಳಿ ದುರ್ಘಟನೆ ನಡೆದಿದೆ. ಮರ ಬಿದ್ದು ಚಾಲಕ ದಿವಾಕರ್ ಕಾಲು ಮುರಿತ ಆಗಿದೆ. ಆಟೋ ಚಾಲಕರು ಇವರು. ಚಾಲಕ ದಿವಾಕರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಳೆ ಬಂದ ನಂತರ ಮಳೆ ಬೀಳುವಂತ ಸಂದರ್ಭ ಇಂಥ ಘಟನೆಗಳು ನಡೀತಾನೆ ಇರುತ್ತೆ. ಪ್ರತಿ ವರ್ಷ ವರದಿಯಾಗುತ್ತೆ. ಆದ್ರೆ ಯಾವುದೇ ಮುನ್ನೆಚ್ಚರಿಕೆ ಇಲ್ಲ. ನೋಡಿ, ಬೆಂಗಳೂರಿನಲ್ಲಿ ಆಟೋ ಮೇಲೆ ಬೃಹತ್ ಮರ ಬಿದ್ದಿದೆ. ಇದರ ಪರಿಣಾಮ ಇಬ್ಬರಿಗೆ ಗಾಯ ಆಗಿದೆ. ರಿಚ್ಮಂಡ್ ಸರ್ಕಲ್ ಬಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಅಷ್ಟು ದೊಡ್ಡ ಮರ ಆಟೋ ಮೇಲೆ ಬಿದ್ದಿರೋದು. ಇಬ್ಬರಿದ್ರಂತೆ, ಇಬ್ಬರಿಗೆ ಗಾಯ ಆಗಿದೆ. ಅದರಲ್ಲಿ ದುರ್ದೈವ ಅಂತ ಹೇಳಿದ್ರೆ ಚಾಲಕನ ಕಾಲು ಮುರಿತ ಆಗಿದೆ. ಇದೀಗ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ರೋಡ್ನಲ್ಲೇ ಬಿದ್ದಿರುವಂತಹ ಮರ. ಈ ಘಟನೆಯಲ್ಲಿ ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಬಿಬಿಎಂಪಿ ನಿರ್ಲಕ್ಷ್ಯ ಇದು. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಈ ರೀತಿಯಾದಂತಹ ಘಟನೆ ನಡೆದಿದೆ. ಮತ್ತೊಂದು ಎಡವಟ್ಟಾಗಿದೆ. ಒಣಗಿದ ಮರ ತೆರವು ಮಾಡಲಿಲ್ಲ. ಇದರ ಪರಿಣಾಮ ಈ ಘಟನೆ ನಡೆದಿದೆ. ಒಣಗಿದ ಮರ ತೆರವಿಗೆ ಸೂಚನೆ ಕೊಟ್ಟಿತ್ತು ಸರ್ಕಾರ ಸೂಚನೆಯನ್ನ ಕೊಟ್ಟಿದ್ರೂ ಕೂಡ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿರೋದು. ಬಿಬಿಎಂಪಿ ಬೇಜವಾಬ್ದಾರಿಯಿಂದ ಆಟೋ ಚಾಲಕನಿಗೆ ಗಾಯ ಆಗಿದೆ, ಕಾಲು ಮುರಿತ ಆಗಿದೆ. ಇಬ್ಬರಿಗೆ ಈ ಘಟನೆಯಲ್ಲಿ ಗಾಯಗಳಾಗಿದೆ. ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು, ಮರಗಳನ್ನ ತೆರವು ಮಾಡಬೇಕು. ಈ ಒಣಗಿರುವ ಮರಗಳು ಹಾಗೆ ಮರಗಳ ಕೊಂಬೆಗಳನ್ನ ತೆರವು ಮಾಡಬೇಕು ಅಂತ. ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇರೋದ್ರಿಂದ ಮಳೆ ಬರೋದಕ್ಕೂ ಮುಂಚಿತವಾಗಿ ಒಣಗಿದ ಮರಗಳು ಹಾಗೆ ಕೊಂಬೆಗಳನ್ನ ನೋಡ್ಕೊಳ್ಳಿ, ಅವುಗಳನ್ನ ತೆರವು ಮಾಡಿ ಅಂತ ಸರ್ಕಾರ ಸೂಚನೆ ಕೊಟ್ಟಿದ್ರೂ ಕೂಡ ಈ ರೀತಿಯಾಗಿ ಅವಘಡ ನಡೆದಿದೆ. ಇದಕ್ಕೆ ಬಿಬಿಎಂಪಿ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಸರ್ಕಲ್ ಬಳಿ ಬರ್ತಾ ಇದೆ ಸರ್. ನಾನು MG ರೋಡ್ ಕಡೆಯಿಂದ ಬರ್ತಾ ಇದ್ದೆ, ಮೇಲಿಂದ ಆಯ್ತಾ. ಇವಾಗ ಒಂದು 10-15 ಮಿನಿಟ್ಸಿಂದ ಬ್ಯಾಕ್ ಹಂಗಾಗಿರೋದು ಸರ್. ನಾನು ನಾರ್ಮಲಾಗಿ ಸ್ಪೀಡಾಗಿ ಏನು ಬರ್ತಾ ಇಲ್ಲ, ನಾರ್ಮಲಾಗಿ ಬರ್ತಾ ಇದ್ದೆ. ಸೊ ಬಿಬಿಎಂಪಿ ಮರ ಹಂಗೆ ಮೇಲೆ ಬೀಳಬೇಕಾಗಿತ್ತು, ಗ್ಲಾಸ್ ಮೇಲೆ ಬಿದ್ದು ಫುಲ್ ಎಲ್ಲ ಕಾಲೆಲ್ಲ ಏಟಾಯಿತು ಸರ್, ಕೈಯೆಲ್ಲ ಏಟಾಯಿತು. ಫಸ್ಟ್ ಬಿದ್ದಿದ್ದೆ ಕಾಲ ಮೇಲೆ ಬಿತ್ತು. ಪ್ಯಾಸೆಂಜರ್ ಕೂಡ ಹಿಂದೆ ಕೂತಿದ್ರು. ಪಾಪ ನಾನು ಅವ್ರದ್ದು ಬಗ್ಗೆ ಯೋಚನೆ ಮಾಡಿದೆ. ನನ್ನ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಸರ್, ಅವ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ಕರ್ಕೊಂಬಂದಿದ್ದಲ್ವ ಆಟೋದಲ್ಲಿ, ಪಾಪ ಅವ್ರಿಗೇನು ಆಗಬಾರ್ದು ನಾನು ಯೋಚನೆ ಮಾಡಿದೆ. ಸೊ ಈ ಥರ ಆಗಿದೆ. ಬಿಬಿಎಂಪಿ ಅವ್ರು ಸ್ವಲ್ಪ ಎಲ್ಲೆಲ್ಲಿ ಮರಗಳಿದೆ ಹುಷಾರಾಗಿ ನೋಡಿಕೊಂಡು ನಮ್ಮಂಥ ಬಡವರು ಎಲ್ಲೋಗ್ಬೇಕು ಸರ್. ರಿಚ್ಮಂಡ್ ಸರ್ಕಲ್ ಬಳಿ ಬರ್ತಾ ಇದೆ ಸರ್. ನಾನು MG ರೋಡ್ ಕಡೆಯಿಂದ ಬರ್ತಾ ಇದ್ದೆ, ಮೇಲಿಂದ ಆಯ್ತಾ. ಇವಾಗ ಒಂದು 10 ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಮಳೆಗಾಲ ಶುರುವಾದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಾನೆ ಇರುತ್ತೆ. ಇವತ್ತು ಕೂಡ ಒಂದು ಬೃಹತ್ ಆಕಾರದ ಮರ ಬಿದ್ದು ಇಬ್ಬರಿಗೆ ಇಂಜುರಿ ಆಗಿರುವಂಥದ್ದು. ರಿಚ್ಮಂಡ್ ಸರ್ಕಲ್ ಏನಿದೆ ಈ ಒಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಬೃಹತ್ ಆಕಾರದ ಮರ ಗಾಳಿಗೆ ಉರುಳಿ ಬಿದ್ದಿರೋ ಪರಿಣಾಮವಾಗಿ ಇಬ್ಬರು ಈಗಾಗಲೇ ಅದರಿಂದ ಇಂಜುರಿಯಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ನೀವು ನೋಡ್ತಾ ಇರಬಹುದು, ಈ ಒಂದು ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. MG ರೋಡ್ನಿಂದ ರಿಚ್ಮಂಡ್ ಸರ್ಕಲ್ಗೆ ಬರುವಂತಹ ಈ ಒಂದು ಮಾರ್ಗ ಮಧ್ಯೆ ಏನಿದೆ, ಎಕ್ಸಾಕ್ಟ್ ಆಗಿ ರಿಚ್ಮಂಡ್ ಸರ್ಕಲ್ನ ಬಳಿ ದಿಢೀರ್ ಅಂತ ಗಾಳಿಗೆ ಬೃಹತಾಕಾರದ ಮರ ಧರೆಗೆ ಉರುಳಿತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ರಸ್ತೆ ಮೇಲೆ ಹೋಗ್ತಾ ಇದ್ದ ಆಟೋ ಮೇಲೆ ಬೀಳುತ್ತೆ. ಪೂರ್ಣವಾಗಿ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು, ಆಟೋ ಜಖಮ್ ಆಗಿದೆ. ಈ ಒಂದು ಪರಿಣಾಮವಾಗಿ ಡ್ರೈವರ್ ಇಂಜುರಿ ಆಗಿ ಕಾಲಿಗೆ ಪೆಟ್ಟಾಗಿ ಅವ್ರನ್ನ ಪಕ್ಕದಲ್ಲೇ ರಿಪಬ್ಲಿಕ್ ಆಸ್ಪತ್ರೆ ಏನಿದೆ ಅಲ್ಲಿಗೆ ಈಗಾಗಲೇ ಅವ್ರನ್ನ ದಾಖಲು ಮಾಡಿರೋದು. ಜೊತೆಗೆ ಹಿಂದೆ ಪ್ಯಾಸೆಂಜರ್ ಇದ್ರು, ಅವ್ರಿಗೂ ಕೂಡ ಇಂಜುರಿ ಆಗಿದೆ. ನೀವು ನೋಡ್ಬೋದು, ರಕ್ತ ಕೂಡ ಎಷ್ಟು ಮಟ್ಟಿಗೆ ಸೋರಿದೆ ಅಂತ. ಇಲ್ಲೂ ಕೂಡ ರಕ್ತ ಫುಲ್ ಸಂಪೂರ್ಣವಾಗಿ ಸೋರಿದೆ. ಯಾಕಂದ್ರೆ ಈ ಒಂದು ಬಿಬಿಎಂಪಿ ಅವರು ಪ್ರತಿ ಬಾರಿ ಕೂಡ ಏನು ಗಾಳಿಗೆ ಈ ರೀತಿಯಾದ ಮರಗಳು ಉರುಳು ಬೀಳ್ತಾ ಇರ್ತವೆ, ಕಂಡೀಷನ್ ಸರಿಯಾಗಿಲ್ಲ, ಅಂತ ಮರಗಳನ್ನ ತೆರವು ಮಾಡಬೇಕು, ಆ ಒಂದು ಮರಗಳನ್ನ ತೆರವು ಮಾಡುವಂತ ಕೆಲಸ ಮಾಡಬೇಕು, ಆ ರಂಬೆ ಕೊಂಬಗಳನ್ನ ತೆರವು ಮಾಡಬೇಕು, ಆ ಒಂದು ಕೆಲಸವನ್ನು ಮಾಡಲ್ಲ. ಸಾಕಷ್ಟು ಇಂತಹ ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ರು ಕೂಡ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡ್ತಿಲ್ಲ. ಈಗಷ್ಟೇ ಬಿಬಿಎಂಪಿ ಸಿಬ್ಬಂದಿ ಕೂಡ ಮಾಡಿದ್ದಾರೆ, ಆ ಒಂದು ಮರವನ್ನ ತೆರವುವಂತ ಕೆಲಸವನ್ನು ಮಾಡ್ತಾರೆ. ಮರಗಳನ್ನ ಕಟ್ ಮಾಡಿ ರಸ್ತೆಯನ್ನ ಮುಕ್ತ ಮಾಡೋದಕ್ಕೆ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಬಿಎಂಪಿ ಅವರು ಪ್ರತಿ ಬಾರಿ ಕೂಡ ಯಾವ್ದಾರ ಒಂದು ಅನಾಹುತ ಸಂಭವಿಸಿದ ಬಳಿಕ ಎಚ್ಚೆತ್ತುಕೊಳ್ಳಕ್ಕೆ ಬರ್ತಾರೆ. ಅದನ್ನ ಮೊದಲೇ ಆ ಒಂದು ಮರವನ್ನ, ಯಾಕಂದ್ರೆ ಡೇಂಜರಸ್ ಕಂಡೀಷನ್ ಅಲ್ಲಿ ಇತ್ತು, ಈಗಾಗಲೇ ಮರಕ್ಕೆ ಸಾಕಷ್ಟು ವರ್ಷ ವಯಸ್ಸಾಗಿತ್ತು, ಅದನ್ನ ತೆರವು ಮಾಡಬೇಕು ಅಂತ ಹೇಳಿದ್ರು ಕೂಡ ತೆರವು ಮಾಡಿಲ್ಲ. ಹೀಗಾಗಿ ಈ ರೀತಿ ಆಯ್ತು. ಯಾಕಂದ್ರೆ ಆಷಾಢ ಮಾಸದಲ್ಲಿ ಗಾಳಿ ಮಳೆ ಜಾಸ್ತಿ ಇರುತ್ತೆ. ಈ ಒಂದು ಕಾರಣಕ್ಕೆ ಇಂತಹ ಮರಗಳು ನೆರಳಕ್ಕೆ ಉರುಳ್ತವೆ. ಅಂತ ಸಂದರ್ಭದಲ್ಲಿ ವಾಹನ ಸವಾರರು, ಪಾದಚಾರಿಗಳಿಗೆ ಸಾಕಷ್ಟು ಪೆಟ್ಟಾಗಿ ಸಾವು ನೋವು ಆಗ್ತಾ ಇದ್ವಿ. ಇವತ್ತು ಒಂದು ನಿದರ್ಶನವಾಗಿರುವಂತದ್ದು, ಇಬ್ಬರು ಆಸ್ಪತ್ರೆ ಪಾಲಾಗಿದ್ರೆ ಇನ್ನಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುತ್ತೆ. ಕ್ಯಾಮರಾ ಪರ್ಸನ್ ಗುರುಚರಣ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.
ನೋಡಿ, ಕೇವಲ ರಿಚ್ಮಂಡ್ ಸರ್ಕಲ್ ನಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯಾದಂತಹ ಅವಘಡಗಳಾಗ್ತಾ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಹಾಗೆ ಪೂರ್ಣಿಮಾ ಲೈವ್ ನಲ್ಲಿ ಇದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಡ್ತಾರೆ. ನೋಡಿ, ಒಂದ್ ಕಡೆಯಲ್ಲಿ ರಿಚ್ಮಂಡ್ ಸರ್ಕಲ್, ಇಬ್ಬರಿಗೂ ಕೂಡ ಲೈವ್ಗೆ ಸ್ವಾಗತ. ಇಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಕಡೆಯಲ್ಲಿ ಅವಘಡ ಆಗಿದೆ. ಮರ ಬಿದ್ದಿದೆ, ಅಲ್ಲೂ ಕೂಡ ಭಾರಿ ಗಾಳಿಗೆ ಬೃಹತ್ ಮರ ಬಿದ್ದಿದೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಬಿದ್ದಿರುವಂತಹ ಮರ ಬಿದ್ದಂತ ರಭಸಕ್ಕೆ 2 ಕಾರ್ಗಳು ಜಖಮ್ ಆಗಿದೆ. ಅದೃಷ್ಟವಶಾತ್ ಮರ ಬಿದ್ದ ವೇಳೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಕೂದಲೆಳೆ ಅಂತರದಲ್ಲಿ ಕಾರು ಮಾಲೀಕ ಬಚಾವಾಗಿದ್ದಾನೆ. ರಿಚ್ಮಂಡ್ ಸರ್ಕಲ್ ನಲ್ಲಿ ಯಾವ ರೀತಿಯಾದಂತಹ ಅವಘಡ ಆಯ್ತು, ಅದರಿಂದ ಏನೇನ್ ಸಮಸ್ಯೆಗಳಾಯ್ತು ಅನ್ನೋದನ್ನ ಶಿವರಾಜ್ ಕುಮಾರ್ ಹೇಳ್ತಾ ಇದ್ರು ವಿವರವಾಗಿ. ಇತ್ತ ಕ್ವೀನ್ಸ್ ರಸ್ತೆಯಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆ. ಮರ ಬಿದ್ದಿದೆ, ಭಾರಿ ಗಾತ್ರದ ಮರ ಉರುಳಿ ಬಿದ್ದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ನೀವು. ನೇರವಾಗಿ ಕಾರ್ ಮೇಲೆ ಬಿದ್ದಿದೆ. ಇದು ಕ್ವೀನ್ಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯ. ಇದು ಮರ ಬಿದ್ದಂತ ರಭಸಕ್ಕೆ 2 ಕಾರ್ಗಳು ಜಖಮ್ ಆಗಿದ್ದಾವೆ. ಅದೃಷ್ಟಕ್ಕೆ ಆ ವೇಳೆ ಅಲ್ಲಿ ಯಾರು ಕೂಡ ಓಡಾಡ್ತಾ ಇರಲಿಲ್ಲ, ಹಾಗಾಗಿ ಸಮಸ್ಯೆ ಆಗ್ಲಿಲ್ಲ ಅಂತ. ಈ ರೀತಿಯ ಸಮಸ್ಯೆಗಳ ಬಗ್ಗೆ ವಿವರವನ್ನ ಪಡೀತಾ ಹೋಗ್ತೀನಿ. ಶಿವರಾಜ್ ಕುಮಾರ್ ಲೈವ್ ನಲ್ಲಿ ಇದ್ದಾರೆ. ರಿಚ್ಮಂಡ್ ರಸ್ತೆಯಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಆಯ್ತು ಅಂತ ತಿಳಿಸೋದಾದ್ರೆ, ಈಗ ಏನ್ ಮರ ತೆರವು ಮಾಡುವಂತಹ ಕಾರ್ಯಗಳಾಗಿದೆಯಾ, ಏನ್ ನಡೀತಾ ಇದೆ? ಚೈತ್ರ, ಇವತ್ತು ಸರಿಸುಮಾರು ಮಧ್ಯಾಹ್ನ 12 ಗಂಟೆಗೆ ರಿಚ್ಮಂಡ್ ಸರ್ಕಲ್ ಬಳಿ ಈ ಒಂದು ಇನ್ಸಿಡೆಂಟ್ ನಡೆದಿತ್ತು. ಬೃಹತಾಕಾರದ ಮರ ಬಿದ್ದ ಪರಿಣಾಮ ಆಟೋ ಮೇಲೆ ಬೀಳುತ್ತೆ. ಆಟೋ ಸಂಪೂರ್ಣವಾಗಿ ಜಖಮ್ ಆಗುತ್ತೆ. ಆಟೋ ಡ್ರೈವರ್ ಕೂಡ ಈಗಾಗಲೇ ಕಾಲು ಮುರಿತಕ್ಕೆ ಒಳಗಾಗಿದೆ. 2 ಕಾಲುಗಳು ಕೂಡ ಡ್ಯಾಮೇಜ್ ಆಗಿದ್ದಾವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಹಿಂಬದಿ ಇದ್ದಂತಹ ಏನು ಪ್ಯಾಸೆಂಜರ್ ಇದ್ದಾರೆ ಅವ್ರಿಗೂ ಕೂಡ ಕಾಲಿಗೆ ಪೆಟ್ಟಾಗಿರೋ ಕೂಡ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂಥದ್ದು ಬಿಬಿಎಂಪಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಪ್ರತಿ ಬಾರಿ ಕೂಡ TV9 ಸಾಕಷ್ಟು ಬಾರಿ ರಿಯಾಲಿಟಿ ಚೆಕ್ ಮಾಡಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಿತ್ತು. ಆದ್ರೆ ಎಲ್ಲೊಂದು ಕಡೆ ನಮ್ಮ ಅಧಿಕಾರಿಗಳು ನಿದ್ದೆಗೆ ಜಾರಿದ್ದಾರೆ. ಸದ್ಯಕ್ಕೆ ರಿಚ್ಮಂಡ್ ಸರ್ಕಲ್ ಅಲ್ಲಿ ಏನು ಇನ್ಸಿಡೆಂಟ್ ನಡೀತು ಅದೇ ರೀತಿಯಾಗಿ ಇನ್ನಷ್ಟು ಮರಗಳು, ಒಣಗಿದ ರೆಂಬೆ ಕೊಂಬಗಳು ಬಾಯಿ ತೆರೆದು ಕೂತಿವೆ ಬಲಿಗಾಗಿ. ನೀವು ನೋಡ್ತಾ ಇರ್ಬೋದು, ನಾನೀಗ ಕಾರ್ಪೊರೇಷನ್ ಸರ್ಕಲ್ ಬಳಿ ಇದ್ದೀವಿ. ಏನು ಮಧ್ಯಾಹ್ನ 12 ಗಂಟೆಗೆ ರಿಚ್ಮಂಡ್ ಸರ್ಕಲ್ ಬಳಿ ಒಂದು ಇನ್ಸಿಡೆಂಟ್ ಆಯಿತು. ಅದೇ ರೀತಿಯಾಗಿ ಸಾಕಷ್ಟು ಮರಗಳು ಅಂತಹದ ಒಂದು ಕಂಡೀಷನ್ ಅಲ್ಲಿ, ಡೇಂಜರಸ್ ಕಂಡೀಷನ್ ಅಲ್ಲಿ ಇದಾವೆ. ಸದ್ಯಕ್ಕೆ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ನೀವು ರಸ್ತೆ ಉದ್ದಕ್ಕೂ ನೋಡಬಹುದು, ಸುಮಾರು ಸಾಕಷ್ಟು ವಯಸ್ಸಾದ ಮರಗಳಿದಾವೆ. ಅದರಲ್ಲೂ ಪ್ರಮುಖವಾಗಿ ಆ ಒಂದು ಮರಗಳಲ್ಲಿ ಒಣಗಿದ. ಶಿವರಾಜ್ ಕುಮಾರ್ ಹಾಗೆ ಸಂಪರ್ಕದಲ್ಲಿದೆ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಾ ಇದ್ದಾವೆ ಮರಗಳು. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಅನ್ನುವಂತ ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ, ಸಮಸ್ಯೆಗಳನ್ನ ಅನುಭವಿಸುವವರು. ಒಣಗಿದ್ದಾವೆ ಮರಗಳು, ಇದ್ರ ಬಗ್ಗೆ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಬೆಂಗಳೂರಿನ ಗಲ್ಲಿಗಳಲ್ಲಿ ಒಣಗಿದ ಮರಗಳಿದ್ದಾವೆ, ಅವುಗಳ ತೆರವು ಕಾರ್ಯ ಆಗಿಲ್ಲ. ನಿನ್ನೆಯೂ ಕೂಡ ಚಲಿಸ್ತಾ ಇದ್ದಂತ ಕಾರಿನ ಮೇಲೆ ಮರ ಬಿದ್ದಿದೆ. ನಿನ್ನೆ ಕೂಡ ಈ ಘಟನೆ ನಡೆದಿದೆ. ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ ಬಳಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಅಲ್ಲೂ ಕೂಡ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಟ್ ಇದೇ ರೀತಿ ಎಷ್ಟು ಸಲ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ? ಎಷ್ಟೊಂದು ಮರಗಳಿದ್ದಾವೆ ಬೆಂಗಳೂರಿನ ಬೀದಿಗಳಲ್ಲಿ. ಒಣ ಮರಗಳನ್ನ ತೆರವು ಮಾಡಿ ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟರೂ ಕೂಡ ಬಿಬಿಎಂಪಿ ಕಣ್ಮುಚ್ಚಿ ಕುಳಿತಿರೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ನೋಡ್ತಾ ಇದ್ದೀರಾ, ಬೃಹದಾಕಾರದ ಮರಗಳು ಯಾವ ರೀತಿಯಾಗಿ ಧರೆಗುರುಳುತ್ತಾ ಇದ್ದಾವೆ. ಮಳೆ ಬಿದ್ದ ನಂತರದಲ್ಲಿ ಕಾರ್ಗಳ ಜಖಮ್ ಆಗಿದೆ, ಆಟೋ ಚಾಲಕನಿಗೆ ಏಟಾಗಿದೆ, ಜೊತೆಗೆ ಇದ್ದಂತ ಪ್ರಯಾಣಿಕರಿಗೆ ಗಾಯಗಳಾಗಿದೆ. ಹಾಗಿದ್ರೆ ಇನ್ನೆಷ್ಟು ಬಲಿ ಪಡಿಬೇಕಾಗುತ್ತೆ ಅಧಿಕಾರಿಗಳೇ ಅನ್ನುವಂತ ಪ್ರಶ್ನೆ ಮಾಡಬೇಕಾಗಿದೆ. ವಯಸ್ಸಾದ ಮರ, ಒಣಗಿದ ರೆಂಬೆ ಕೊಂಬೆಗಳು, ಇದು ಯಾವುದರ ತೆರವು ಕಾರ್ಯ ನಡೆದಿಲ್ಲ. TV9 ನಲ್ಲಿ ಡೇಂಜರ್ ಮರಗಳ ರಿಯಾಲಿಟಿ ಚೆಕ್ ನಡೆದಿದೆ. ಈ ಹಿಂದೆಯೂ ಕೂಡ ಈ ಬಗ್ಗೆ ವರದಿಯನ್ನ ಕೊಟ್ಟಿತ್ತು. ಅನಾಹುತಗಳಾಗ್ತಾ ಇದ್ರೂ ಕೂಡ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ. ನಿದ್ದೆಗೆ ಜಾರಿರುವಂತ ಬಿಬಿಎಂಪಿ ಅಧಿಕಾರಿಗಳು ಎಷ್ಟೊಂದು ಬಾರಿ ವರದಿಗಳನ್ನ ಮಾಡ್ತಾ ಇದ್ವಿ. ಪಾಲಿಕೆ ಮುಖ್ಯ ಕಚೇರಿ ಬಳಿ ಒಣಗಿದ ಕೊಂಬೆಗಳಿದ್ದಾವೆ, ಅದನ್ನು ಕೂಡ ಗಮನಿಸ್ತಾ ಇಲ್ಲ. ನಮ್ಮ ಜೊತೆಗೆ ಪೂರ್ಣಿಮಾ ಕೂಡ ಇದ್ದಾರೆ ಕ್ವೀನ್ಸ್ ರೋಡ್ ಇಂದ. ಮೊದಲಿಗೆ ಶಿವರಾಜ್ ಕುಮಾರ್ ಅವರನ್ನ ಮಾತನಾಡಿಸ್ತೀನಿ. ನೀವು ಅವಾಗಲೇ ಹೇಳ್ತಾ ಇದ್ರಿ ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇದೆ ಅಂತ. ಒಂದ್ ಕಡೆಯಲ್ಲೇ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ, ಮಳೆ ಬರೋದಕ್ಕೂ ಮುಂಚಿತವಾಗಿ ಒಣಗಿರುವಂತ ರೆಂಬೆ ಕೊಂಬೆಗಳಾಗಿರ್ಬೋದು, ಮರಗಳನ್ನ ತೆರವುಗೊಳಿಸಿ ಅಂತ. ಇನ್ನೂ ಕೂಡ ಮೌನವಾಗಿರೋದಕ್ಕೆ ಏನ್ ಕಾರಣ, ಏನಾಗ್ತಾ ಇದೆ ಅನ್ನೋದು?
ಚೈತ್ರ, ಖಂಡಿತವಾಗ್ಲೂ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ಬಿಬಿಎಂಪಿ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಈ ರೀತಿ ಒಣಗಿದ ಮರಗಳು, ವಯಸ್ಸಾದ ಮರಗಳು, ಡೇಂಜರಸ್ ಕಂಡೀಷನ್ ಬೀಳುವ ಹಂತದಲ್ಲಿರುವಂತಹ ಮರಗಳನ್ನು ತೆರವುಗೊಳಿಸಬೇಕಾಗುತ್ತೆ. ಆದ್ರೆ ನಮ್ಮ ಬಿಬಿಎಂಪಿ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು, ಎಷ್ಟೇ ಬಾರಿ ಅನಾಹುತಗಳು ಸಂಭವಿಸಿದ್ರು, ಅವಘಡಗಳು ಸಂಭವಿಸಿದ್ರು ಕೂಡ ಆ ಒಂದು ಸಂದರ್ಭದಲ್ಲಿ ತುರ್ತಾಗಿ ಭೇಟಿ ಕೊಟ್ಟು ಅದನ್ನ ಕಟ್ ಮಾಡುವಂತ ಕೆಲಸ ಮಾಡ್ತಾರೆ, ಮತ್ತೆ ತಮ್ಮ ಕೆಲಸವನ್ನ ಮರೆತೋಗ್ತಾರೆ. ಆ ಒಂದು ಕಾರಣಕ್ಕೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಈ ರೀತಿಯಾದಂತಹ ಅನಾಹುತಗಳು ಸಂಭವಿಸ್ತಲೇ ಇದಾವೆ. ಬೇರೆ ಎಲ್ಲೂ ಅಲ್ಲ, ಬಿಬಿಎಂಪಿಯ ಮುಖ್ಯ ಕಚೇರಿ ಕೇವಲ 100ರಿಂದ 200 ಮೀಟರ್ ಹತ್ತಿರ ಇದೆ. ಆ ಒಂದು ಸ್ಪಾಟ್ ನಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಚೈತ್ರ. ಇಲ್ಲೂ ಕೂಡ ಸಾಲಾಗಿ ಮರಗಳಿದಾವೆ. ಎಷ್ಟು ಡೇಂಜರಸ್ ಕಂಡೀಷನ್ ಅಲ್ಲಿ ಆ ಒಂದು ಮರಗಳಲ್ಲಿ ಒಣಗಿದ ಕೊಂಬೆಗಳಿದಾವೆ ಅನ್ನೋದನ್ನ ನಿಮ್ಗೆ ನೀವು ನೋಡ್ತಾ ಇರಬಹುದು. ಈ ಒಂದು ಒಣಗಿದ ರೆಂಬೆ ಕೊಂಬೆಗಳೇನಿದಾವೆ ತುಂಬಾ ಡೇಂಜರಸ್ ನಲ್ಲಿ ರಸ್ತೆಗೆ ಬಾಗಿ ನಿಂತಿರುವಂತದ್ದು. ಇದೇ ಮಾರ್ಗವಾಗಿ ಪ್ರತಿನಿತ್ಯ ಸಾವಿರಾರು ವಾಹನ ಸವಾರರು ಓಡಾಡ್ತಾ ಇರ್ತಾರೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರೆಲ್ಲ ಏನಾದರೂ ಬಿದ್ದರೆ ಕೂಡಲೇ ಅವರು ಪ್ರಾಣಾಪಾಯ ಆಗುತ್ತೆ. ಇವತ್ತು ರಿಚ್ಮಂಡ್ ಸರ್ಕಲ್ ಅಲ್ಲಿ ಅವರು ಆಟೋದಲ್ಲಿ ಬಂದ ಪರಿಣಾಮವಾಗಿ ಸ್ವಲ್ಪ ಕೂದಲೆಳೆ ಅಂತರದಲ್ಲಿ ಅವರ ಪ್ರಾಣಾಪಾಯದಿಂದ ಪಾರಾದ್ರು. ಆದ್ರೆ ಅವ್ರ ಎರಡೂ ಕಾಲುಗಳು ಕೂಡ ಇವಾಗ ಪೆಟ್ಟಾಗಿದ್ದಾವೆ, ಮೂಳೆಗಳು ಮುರಿದೋಗಿದ್ದಾವೆ. ಅವರು ಕನಿಷ್ಠ ಅಂದ್ರೂ ಇನ್ನು 6 ತಿಂಗಳು ಚೇತರಿಸಿಕೊಳ್ಬೇಕಾಗುತ್ತೆ. ಮತ್ತೊಂದು ಅವ್ರ ಇಡೀ ಕುಟುಂಬಕ್ಕೆ ಅವರೇ ಆಧಾರ ಸ್ತಂಭ ಆಗಿದ್ರು. ಅಂತವ್ರ ಪರಿಸ್ಥಿತಿ ಏನು? ಇದೇ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಬೆಂಗಳೂರಲ್ಲಿ ಆಗ್ತಾ ಇರ್ತವೆ. ನಮ್ಮ ಬಿಬಿಎಂಪಿ ಅರಣ್ಯ ಇಲಾಖೆದ ವಿಭಾಗದವರೆಲ್ಲ ನಿದ್ದೆಯಲ್ಲಿರ್ತಾರೆ. ಟಿಂಬರ್ ಮಾಫಿಯಾ ಅಂತ ನೀವು ಕೇಳಿರ್ಬೋದು. ಅದನ್ನ ಈ ಮರಗಳನ್ನ ತೆರವು ಮಾಡ್ತಾರೆ, ಅದನ್ನು ಕೂಡ ಲೆಕ್ಕ ಕೊಡೋದಿಲ್ಲ. ಮತ್ತೊಂದ್ ಕಡೆ ಇವನ್ನ ನಿರ್ವಹಣೆ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಲೆಕ್ಕ ನಿರ್ವಹಣೆ ತೋರಿಸ್ತಾರೆ. ಆದ್ರೆ ವಾಸ್ತವ ಸ್ಥಿತಿಯಲ್ಲಿ ಇವನ್ನ ತೆರವು ಮಾಡುವಂತ ಕೆಲಸ ಮಾಡಲ್ಲ. ನೀವು ಈ ರಸ್ತೆ ಉದ್ದಕ್ಕೂ ನೋಡ್ತಾ ಇದ್ದೀರಾ, ಸಾಕಷ್ಟು ಮರಗಳಿದಾವೆ. ಈಗಾಗಲೇ ಸಾಕಷ್ಟು ವಯಸ್ಸಾಗಿದ್ದ ಮರವಂತಗಳು ಈ ರೀತಿಯಾಗಿ ರಸ್ತೆಗೆ ಬಾಗಿದಾವೆ. ಅವುಗಳನ್ನ ಒಣಗಿದ ರಂಬೆಗಳನ್ನ ತೆರವು ಮಾಡುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡಬೇಕು. ಇಲ್ಲಾಂದ್ರೆ ಮತ್ತಷ್ಟು ಇದೇ ರೀತಿಯಾದ ಅನಾಹುತಗಳು ಆಗುವಂತ ಸಂಭವ ಇರುವಂತದ್ದು ಚೈತ್ರ. ಥ್ಯಾಂಕ್ ಯು ಶಿವರಾಜ್ ಕುಮಾರ್. ಡೀಟೇಲ್ಸ್ಗಾಗಿ ಕ್ವೀನ್ಸ್ ರಸ್ತೆಯಿಂದ ಪೂರ್ಣಿಮಾ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೂರ್ಣಿಮಾ, ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನಾವು ನೋಡಿದ ಪ್ರಕಾರ ಕಾರ್ ಮೇಲೇನೆ ಮರ ಬಿದ್ದಿದೆ, ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿ ಹೇಗಿದೆ? ಸಂಚಾರಕ್ಕೆ ಏನಾದರೂ ವ್ಯವಸ್ಥೆ ಆಗಿದೆಯಾ, ಹೇಗೆ? ಹೌದು ಚೈತ್ರ, ಈಗಾಗಲೇ ಮಳೆಗಾಲ ಆರಂಭ ಆದ್ರೆ ಸಾಕು ಬಿಬಿಎಂಪಿ ಅಧಿಕಾರಿಗಳು ನಗರದಲ್ಲಿರ್ತಕ್ಕಂತಹ ಮರಗಳನ್ನ ಸರ್ವೆ ಮಾಡಿ ವಯಸ್ಸಾದಂತಹ ಮರಗಳು ಯಾವಿರುತ್ತವೆ ಅವುಗಳನ್ನ ಲೀಸ್ಟ್ ಎಲ್ಲ ತೆಗೆದುಕೊಂಡು ಅವನ್ನ ತೆರವು ಮಾಡುವಂತಹ ಕೆಲಸವನ್ನ ಮಾಡಬೇಕು. ಆದ್ರೆ ಬಿಬಿಎಂಪಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಬರೀ ಅವರು ಸರ್ವೆ ಲೀಸ್ಟ್ ಮಾಡೋದೇ ಆಗೋಯ್ತು, ಮರಗಳನ್ನು ತೆರವು ಮಾಡುವಂತ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಸೊ ಅದರ ಒಂದು ನಿರ್ಲಕ್ಷ್ಯಕ್ಕೆ ಇವತ್ತು ಕ್ವೀನ್ಸ್ ರಸ್ತೆಯಲ್ಲಿ ಈಗ ಒಂದು ಮರ ಕೂಡ, ಬೃಹತ್ ಗಾತ್ರದ ಮರ ಈಗ ರಸ್ತೆಗೆ ಉಳಿರ್ತಕ್ಕಂಥದ್ದು. ಈಗ ಸದ್ಯ 2 ಕಾರುಗಳು ಕೂಡ ಈ ಒಂದು ಮರದ ರಭಸಕ್ಕೆ ಈಗಲೇ ಜಖಂ ಕೂಡ ಆಗಿದೆ, ನೋಡ್ತಾ ಹೋಗ್ಬೋದು. ಸೊ ಈ ಒಂದು ರಸ್ತೆಯಲ್ಲಿ ನೋಡ್ತಾ ಹೋಗ್ಬೋದು ಎಲ್ಲಾ ಮರಗಳು ಕೂಡ ವಯಸ್ಸಾದಂತಹ ಮರಗಳೇ ಇದೆ. ಜೊತೆಗೆ ಇಲ್ಲಿ ಈ ಒಂದು ಮರ ಏನ್ ಬಿದ್ದಿದೆ ಅದರ ಪಕ್ಕದಲ್ಲಿ ಇನ್ನೊಂದು ಮರ ಬೀಳುವಂತಹ ಹಂತದಲ್ಲೂ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಪಬ್ಲಿಕ್ಸ್ ಕೂಡ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಇವತ್ತು ಗಾಳಿಯ ಪ್ರಮಾಣ ಹೆಚ್ಚಿನದಾಗಿ ಇದ್ದಿದ್ರಿಂದ ಇವತ್ತು ಆ ಒಂದು ಬೃಹತ್ ಗಾತ್ರದ ಮರ ಕೂಡ ಈಗಾಗಲೇ ಉರುಳಿರ್ತಕ್ಕಂಥದ್ದು. ಇನ್ನು ಆ ಒಂದು ಬೃಹತ್ ಗಾತ್ರದ ಮರ ಬಿದ್ದಂತ ಸಂದರ್ಭದಲ್ಲಿ ಆ ಒಂದು ಅಂದ್ರೆ ಯಾರು ಕೂಡ ಜನ ಇರ್ಲಿಲ್ಲ. ಆದ್ರೆ 2 ಕಾರ್ಗಳಿತ್ತು, 2 ಕಾರುಗಳು ಕೂಡ ಸಂಪೂರ್ಣವಾಗಿ ಈಗಾಗಲೇ ಜಖಂ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಈ ಒಂದು ಕ್ವೀನ್ಸ್ ರಸ್ತೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ವಾಹನಗಳು ಸಂಚಾರವನ್ನು ಮಾಡ್ತಾ ಇರ್ತವೆ, ನೋಡ್ತಾ ಹೋಗ್ಬೋದು. ಕರೆಂಟ್ ವೈರ್ಗಳೆಲ್ಲವೂ ಕೂಡ ಇಲ್ಲೇ ಬಿದ್ದಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇನ್ನು ಟ್ರಾಫಿಕ್ ಅನ್ನ ಸ್ವಲ್ಪ ಅಂದ್ರೆ ನಿಭಾಯಿಸುವಂತ ಕೆಲಸವನ್ನ ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಒಂದು ಮರ ಬಿದ್ದಂತಹ ರಭಸಕ್ಕೆ ನೋಡ್ತಾ ಹೋಗ್ಬೋದು, ಕಾರ್ ಸಂಪೂರ್ಣವಾಗಿ ಜಖಂ ಆಗಿ ಹೋಗಿದೆ. ಅದೃಷ್ಟವಶಾತ್ ಮಾಲೀಕರು ಆ ಒಂದು ಕಾರ್ನಲ್ಲಿ ಇರಲಿಲ್ಲ, ಅಕಸ್ಮಾತ್ ಆಗಿ ಇದ್ದಿದ್ರೆ ಜೀವವೇ ಹೋಗ್ತಾ ಇತ್ತು. ಸೊ ಈ ಒಂದು ಜೀವ ಹೋಗಿದ್ದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಅದಕ್ಕೆ ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿನ ಪಬ್ಲಿಕ್ಸ್ ಕೂಡ ಕೇಳ್ತಾ ಇದ್ರು. ನೋಡ್ತಾ ಹೋಗ್ಬೋದು ಕಾರು ಸಂಪೂರ್ಣವಾಗಿ ಜಖಂ ಆಗಿ ಹೋಗಿರ್ತಕ್ಕಂಥದ್ದು. ಜೊತೆಗೆ ಅದೃಷ್ಟವಶಾತ್ ಇಲ್ಲಿ ಯಾರು ಕೂಡ ಜನ ಇರ್ಲಿಲ್ಲ. ಸೊ ಹೀಗಾಗಿ ಬಚಾವ್ ಆಗಿದ್ದಾರೆ. ಈಗ 2 ಕಾರ್ ಏನಿತ್ತು ಆ 2 ಕಾರು ಕೂಡ ಈಗಾಗಲೇ ಜಖಂ ಆಗಿರ್ತಕ್ಕಂಥದ್ದು. ಈಗ ಅಲ್ಲ ಮಾಲೀಕರು ಕೂಡ ಈಗಾಗಲೇ ಬಂದು ನೋಡ್ತಾ ಇದ್ದಾರೆ, ಅಂದ್ರೆ ಕಾರ್ ಏನಾಗಿದೆ ಕುರಿತಾಗಿ ಬಂದು ನೋಡ್ಕೋತಾ ಇದ್ದಾರೆ. ಬಟ್ ಇಲ್ಲ ಪಬ್ಲಿಕ್ ತುಂಬಾ ಆಕ್ರೋಶವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷವೂ ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಒಂದು ರಸ್ತೆಯಿಂದ ಕಂಪ್ಲೇಂಟ್ ಹೋಗುತ್ತೆ. ವಯಸ್ಸಾಗಿರ್ತಕ್ಕಂತಹ ಮರಗಳೇನಿದೆ ಆ ಮರಗಳನ್ನ ತೆರವು ಮಾಡಬೇಕು, ಅಟ್ಲೀಸ್ಟ್ ಇಲ್ಲಿ ಓಡಾಡುವಂತಹ ಜನರಿಗೆ ಸರಿಯಾದಂತಹ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಹೇಳ್ತಾರೆ. ಬಟ್ ಆದ್ರೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ಅದರ ಒಂದು ಪರಿಣಾಮವಾಗಿ ಇವತ್ತು 2 ಕಾರ್. ಓಕೆ, ಥ್ಯಾಂಕ್ ಯು ಪೂರ್ಣಿಮಾ ಡೀಟೇಲ್ಸ್ಗಾಗಿ.